ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯೆ ಪ್ರತಿಭಟನೆ. ತಾಲೂಕಿನ ಶಿಳನೇರೆ ಹೋಬಳಿಯ ತೆಂಡೇಕೆರೆ ಗ್ರಾಮ ಪಂಚಾಯಿತಿ ಪ್ರಭಾರ ಪಿಡಿಒ ಕುಮಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಜನಸಾಮಾನ್ಯರಿಗೆ ಸ್ಪಂದಿಸದೆ ನನ್ನ ಸದಸ್ಯರ ಸ್ಥಾನಕ್ಕೂ ಕೂಡ ಗೌರವವನ್ನು ನೀಡದೆ ಬೇಜವಾಬ್ದಾರಿ ಹಾಗೂ ದುರಂಕಾರದ ವರ್ತನೆ ತೋರುತ್ತಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯೆ ಸವಿತಾ ಗೋವಿಂದ ಶೆಟ್ಟಿ ಆರೋಪಿಸಿ ಗ್ರಾಮ ಪಂಚಾಯಿತಿ ಮುಂದೆ ಏಕಾಂಗಿಯಾಗಿ ಕುಳಿತು ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಸವಿತಾ ಗೋವಿಂದ ಶೆಟ್ಟಿ, ನಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ಕುಮಾರ್ ನನ್ನ ಪ್ರತಿನಿಧಿಸುವ ಮಲ್ಕೋನಹಳ್ಳಿ ಗ್ರಾಮದ ಜನರ ಸಮಸ್ಯೆ ಸ್ಪಂದನೆಯಾಗಿ ನಿರ್ವಹಿಸದೆ ಸಮಸ್ಯೆ ಕೇಳಲು ಬಂದಂತ ಜನರ ವಿರುದ್ಧ ಬಳಿ ಉಡಾಪೆ ಉತ್ತರದ ಜೊತೆಗೆ ನನ್ನ ಗ್ರಾಮದ ಜನರ ಸಮಸ್ಯೆ ಆಲಿಸುವಂತೆ ಮನವಿ ನೀಡಲು ಹೋದರೆ ನನ್ನ ಮನವಿ ಸ್ವೀಕರಿಸದೆ ಉಡಾಪೆ ಉತ್ತರ ನೀಡುವ ಮೂಲಕ ದುರಂಕಾರದ ವರ್ತನೆ ತೋರುತ್ತಿದ್ದಾರೆ ಅಂತ ದೂರಿದರು. ಜನಪ್ರತಿನಿಧಿಯಾದ ನನಗೆ ಸ್ಪಂದಿಸದ ಇಂತಹ ಅಧಿಕಾರಿಗಳಿಂದ ಜನಸಾಮಾನ್ಯರ ಅಭಿವೃದ್ಧಿಯಾಗಲು ಸಾಧ್ಯವಾ ಅಂತ ಪ್ರಶ್ನೆ ಮಾಡುವಂತಾಗಿದ್ದು, ಈ ಕೂಡಲೇ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಇಂತಹ ದುರಂಕಾರಿ ಅಧಿಕಾರಿ ಕುಮಾರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಕಿಡಿಕಾರಿದರು. ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯೆ ಸವಿತಾ ಗೋವಿಂದ ಶೆಟ್ಟಿರವರ ಪ್ರತಿಭಟನೆಗೆ ಮಣಿದು ಕಂಪ್ಯೂಟರ್ ಆಪರೇಟರ್ ಜಗದೀಶ್ ರವರ ಮೂಲಕ ಮನವಿ ಸ್ವೀಕರಿಸಲಾಯಿತು. ಹೆಚ್ಚು ಕಡಿಮೆ ಯಾರು ಸರ್. ಆಮೇಲೆ ಇವರು ಪಾಪ ಅವ್ರ ಸದಸ್ಯರು ಒಂದು ಅರ್ಜಿ ಕೊಡಕ್ ಬಂದ್ರೆ ಅರ್ಜಿ ತಗೊಳ್ಳಲ್ಲ ಸರ್. ನೋಡಿ ಬೆಳಿಗ್ಗೆ ಅರ್ಜಿ ಕೊಡಕ್ ಬಂದವ್ರೆ, ನಾಳೆ ತಗತ್ತೀನಿ ಅಂದವ್ರೆ, ಇವತ್ತು ಕೊಡಕ್ ಬಂದ್ರೆ ನಾನು ಇನ್ನೂ ಇದು ತಗೊಂಡಿಲ್ಲ ಚಾರ್ಜ್ ತಗೊಂಡಿಲ್ಲ ಅಂತ ಮೇಡಮ್ ಅವ್ರು ಹೇಳ್ತಾರೆ. ಅರ್ಜಿ ಕೊಡಕ್ ಬಂದ್ರೆ ನಾನ್ ತಗೊಳ್ಳಲ್ಲ ಅಂತ ಇವ್ರು ಅಂತಾರೆ. ಅಲ್ಲಿಗೆ ಒಬ್ರು ಸದಸ್ಯರು ಒಂದು ಅರ್ಜಿ ತಗೊಳ್ಳಂಗಿಲ್ಲ ಪಂಚಾಯತಿ ಅಂದ್ರೆ ಇನ್ನೇನಕ್ಕೆ ಸರ್ ಇದು? ಗ್ರಾಮ ಪಂಚಾಯತ್ ಯಾರು ಸರ್ ಇದು ಸೊತ್ತು ಯಾರು ಸರ್? ಇದು ಪಂಚಾಯತಿ ಸೊತ್ತು ಸಾರ್ವಜನಿಕದ್ದು. ಬೇಡ ಒಬ್ರು ಸದಸ್ಯರದೇ ಇವ್ರು ತಗೊಳ್ಳಿಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಇದಿಲ್ಲ ಅಂದ್ರೆ ಅನುಮತಿ ಇಲ್ಲ ಮಾಹಿತಿ ಇಲ್ಲ ಅಂತ ಅಂದ್ರೆ ನಮ್ಮಂತವ್ರು ಬಂದು ಏನ್ ಸರ್ ಇಲ್ಲಿ ಅಧ್ಯಕ್ಷರು ಸರ್? ಅಧ್ಯಕ್ಷರು ಬೇರೆ ಇಲ್ಲ, ಬೆಳಕೆರೆ ಉಳಿಸ್ತಾರೆ ಮಲ್ಕೋರಡಿಯಿಂದಾನೆ ಅವ್ರು ಮೆಂಬರ್ ಆಗಿರೋದು. ಇವರು ಮೂರು ಮೆಂಬ್ರೆ ಅಧ್ಯಕ್ಷರು ಬಂದು ಈಗ ಇವರು ಅಧ್ಯಕ್ಷರಾಗಿದ್ರು. ಇವ್ರು ಹಿಡಿದ ತಕ್ಷಣ ಅವರಾಗಿರೋದು. ಕೇಳ್ಬೋದಾಯ್ತಲ್ವ ಸರ್? ಹೇಳ್ಬೋದಾಯ್ತಲ್ವ? ಸೈನ್ ಹಾಕಿದ್ರು ಇವ್ರು ಮದನ್ ಅಂತ, ಅವ್ನ ಹಾಕೋದು ಮದನ್ ಕುಮಾರ್ ಅಂತ. ಅದನ್ನೆಲ್ಲ ನಾವು ಕಂಡಿಡ್ತಿದ್ವಿ. ಅವ್ರ ಮಕ್ಳ ಮೇಲೂ ಹಣ ಇಕ್ಕಿರೋರು ಅವ್ರ ಕೆಲವರು. ಇವರೇ ಕೂತು ಒಂದು 16-17 ಜನ ಸೈನ್ ಹಾಕೊಂಡು ತಂದು ನಮ್ಮ ನೀರ್ ಬಿಡ್ತಲ್ಲ ಅಂತ ಕೊಟ್ಟವ್ರೆ. ಒಬ್ರು ಮನೆ ತಗೊಂಡು ಹೋಗಿ ಆ ಮನೆ ತಗೊಂಡು ನಮ್ಮ ಮನೆ ತಗ ನೀರ್ ಬರ್ಬೇಕು. ನಮ್ಮ ಮನೆ ತಗ ಬರ್ತದ ಮೇಲೆ ಅವ್ರದ್ದು ಫಸ್ಟ್ ಪಾಯಿಂಟ್. ಯಾಕೆ ನೀರ್ ಬರಲ್ಲ?